ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಿವತ್ತು ಒಂದು ವ್ಲಾಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯಲ್ಲಿ ಶುದ್ಧ ನಾಟಿ ಹಸುಗಳನ್ನ ಸಾಕಿದ್ದಾರೆ. ಹಸು ಕೂಡ ಕರು ಹಾಕಿತ್ತು. ಇದು ಗಿರ್ತಳಿ ಅಂತ ಹೇಳಿದ್ರು. ಕಿವಿ ನೋಡಿ ಎಷ್ಟು ದೊಡ್ಡದಿದೆ. ಅವ್ರ ಅಮ್ಮನ ಹತ್ರ ಹೋಗುತ್ತೆ ಇವಾಗ. ಇವ್ರ ಮನೆಯಲ್ಲಿ ಒಂದು 5-6 ಹಸುಗಳಿದೆ, ಎಲ್ಲ ನಾಟಿ ಹಸುನೇ. ಬಟ್ ಓರಿಗಳು ಕೂಡ ಇದೆ. ಅದನ್ನು ಮಾರಿದ್ರೆ ತೊಗೊಂಡೋಗಿ ಸಾಯಿಸಿ ತಿಂತಾರೆ ಅಂತ ಅದೊಂದೇ ರೀಸನ್ನಿಗೆ ಮೇವಿಲ್ಲದೆ ಇದ್ದರೂ ಕೂಡ ಮ್ಯಾನೇಜ್ ಮಾಡಿಕೊಂಡು 4-5 ಹಸುಗಳನ್ನ ಸಾಕ್ಕೊಂಡಿದ್ದಾರೆ. ಅದೇನು ಪ್ರೀತಿ ಹಸು ಅಂದರೆ ಗೊತ್ತಿಲ್ಲ. ಎಲ್ಲ ಹಸು ಕರುಗೂ ಹೆಸರಿಟ್ಟಿದ್ದಾರೆ. ಈ ಕರುಗೆ ಸೀತಾ ಅಂತ ಇಟ್ಟಿದ್ದಾರೆ. ಗಂಗಾ, ತುಂಗ, ಗುರು ಈ ಥರ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಹಸು ಕರುಗಳಿಗೆ ಎಷ್ಟು ಚೆನ್ನಾಗಿ ಅವ್ರ ಮಾತು ಅರ್ಥ ಆಗುತ್ತೆ ಅಂದರೆ ಹೇಳಿದ್ದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಕಾನ್ವರ್ಜೇಷನ್ ತುಂಬ ಚೆನ್ನಾಗಿದೆ. ಹಸು ಕರು ಮತ್ತು ಮನೆಯಲ್ಲಿರೋಂಥ ವ್ಯಕ್ತಿಗಳ ಜೊತೆ ಕಾನ್ವರ್ಜೇಷನ್ ತುಂಬ ಚೆನ್ನಾಗಿದೆ. ಆಶ್ಚರ್ಯ ಆಯಿತು ನನಗೂ ಕೂಡ. ಡೈರಿಯಲ್ಲಿ ಇಂಜೆಕ್ಷನ್ನು ಆ ಥರ ಏನಾದರೂ ಬಂದರೆ ಇಂಜೆಕ್ಷನ್ ಅಂತ ಮಾತಾಡಿದ್ರೆ ಸಾಕು, ಕರ್ಕೊಂಡು ಹೋಗೋಕೆ ಮುಂಚೆನೇ ಬಿಚ್ಚಿದ ತಕ್ಷಣ ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತಂತೆ. ಆ ರೀತಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಡೈಲಿ ಇವರು ವಾರಕ್ಕೆ 2 ದಿನ 3 ದಿನ ಅಥವಾ ಶೀತ ಇದ್ದಾಗ, ಹುಷಾರಿಲ್ಲ, ಜ್ವರ ಇದ್ದಾಗ ಹಸುವಿನ ಗಂಜನ್ನು ತಗೊಂಡು 7 ಲೇಯರ್ ಬಟ್ಟೆಯನ್ನು ಹಾಕಿ 7 ಲೇಯರ್ ಹಾಕಿ 7 ಸಲ ಗಂಜಲನ ಸೋಸ್ಕೊಂಡು ಎಲ್ಲರೂ ಸ್ವಲ್ಪ ಕುಡಿತಾರೆ. ನಾವು ಹೋದಾಗ ನಮಗೂ ಕೂಡ ಕೊಟ್ಟಿದ್ರು. ಮಗಳಿಗೆ ಕೆಮ್ಮಿತ್ತು, ಸೊ ಅವಳಿಗೆ ಕೆಮ್ಮು ಹೋಗುತ್ತೆ ಅಂತ ಹೇಳ್ಬಿಟ್ಟು ಗಂಜಲನ ಕುಡಿಸಿದ್ರು. ಒಂದು ದಿನಕ್ಕೇ ಕೆಮ್ಮು ಫುಲ್ ಕಡಿಮೆ ಆಯಿತು, ನೆಗಡಿ ಕೂಡ ಕಡಿಮೆ ಆಯಿತು. ಮತ್ತು ಏನೇ ಗಾಯ ಆಗಲಿ, ಒಂದು ಕೈ ಸುಟ್ಕೊಳ್ಳಿ, ಅವ್ರು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಯಾಕೆ ಯಾವುದೇ ಇಂಗ್ಲೀಷ್ ಮೆಡಿಷನ್ ಕೂಡ ತೊಗೊಳ್ಳೋದಿಲ್ಲ, ಆಯಿಂಟ್ಮೆಂಟ್ ಕೂಡ ಯೂಸ್ ಮಾಡಲ್ಲ. ಗಂಜಲನ ಹಾಕ್ತಾರೆ. ಗಂಜಲನ ಹಾಕೋದ್ರಿಂದ ಬೇಗ ಹುಷಾರಾಗತ್ತಂತೆ. ನೋಡಿ, ನಾನಿಲ್ಲಿ ಗಿಣ್ಣು ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ತಾನೇ ಕರ್ಕೊಂಡು ಬಂದಂಥ ಫ್ರೆಶ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು 3ನೇ ದಿನದ ಹಾಲು. ಇದರ ಜೊತೆಗೆ ಮೊದಲನೇ ದಿನ ಏನು ಹಾಲನ್ನು ಕರೆದಿರ್ತಾರೆ, ಗಿಣ್ಣು ಹಾಲು ಅಂತಾರಲ್ಲ, ಆ ಹಾಲನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, 1 ಗ್ಲಾಸಷ್ಟು. ಇವಾಗ ಇದೇ ಪಾತ್ರೆಗೆ ನಾನಿಲ್ಲಿ ಪೌಡರ್ ಮಾಡಿರೋಂಥ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಸೇರಿಸ್ಕೊಂಡು ನೀಟಾಗಿ ಬೆಲ್ಲ ಕರಗೋವರೆಗೂ ಸ್ಪೂನಲ್ಲಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಹಾಲನ್ನು ಸೋಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಏಲಕ್ಕಿ ಪುಡಿಯನ್ನು ಹಾಕಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು, ಕುಕ್ಕರ್ ತಳಕ್ಕೆ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು, ಅದರ ಮೇಲೆ ನಾವು ಏನು ಹಾಲನ್ನು ಹಾಕಿ ರೆಡಿ ಮಾಡಿರ್ತೀವೋ ಅದನ್ನು ಆ ಪಾತ್ರೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಒಂದು ಕ್ಲೋಸರನ್ನು ಕ್ಲೋಸ್ ಮಾಡಬೇಕು. ಅದಾದ ನಂತರ ಕುಕ್ಕರ್ ಗ್ಯಾಸ್ಕೆಟನ್ನು ಹಾಕಿ ಕ್ಲೋಸ್ ಮಾಡ್ಕೋಬೇಕು. ವಿಷಲ್ ಹಾಕಬಾರ್ದು. ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಕುಕ್ಕರನ್ನು ಕ್ಲೋಸ್ ಮಾಡ್ಕೊಂಡು ವಿಜಲ್ ಹಾಕ್ದೇನೆ 20 ಮಿನಿಟ್ಸ್ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ಟವನ್ನು ಹ್ಯಾಂಡ್ ಮಾಡಬೇಕು. 20 ಮಿನಿಟ್ಸ್ ಆದಮೇಲೆ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಗಿಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೇಕ್ ಥರ ಸ್ಪಾಂಜಿಯಾಗಿ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಗಿಣ್ಣು. ಅವಲಕ್ಕಿ ಇದೆಲ್ಲ ಹಾಕಿ ಮಾಡ್ತಾರೆ ಕೆಲವರು, ಕಡಲೆ ಬೀಜ ಎಲ್ಲ, ಅದು ಒಂದು ಬೇರೆ ಮೆಥಡು. ಬಟ್ ಆ ಮೆಥಡಿಗಿಂತ ಈಸಿಯಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಖಂಡಿತ ಗಿಣ್ಣು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ನೋಡಿ, ಈ ರೀತಿ ನಾವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಮೀಡಿಯಮ್ ಆಗಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಕಟ್ ಮಾಡ್ಕೋಬೋದು. ನೋಡಿ, ಇನ್ನು ಬಿಸಿ ಕೂಡ ಇದೆ. ಇದು ತುಂಬ ಚೆನ್ನಾಗಿರುತ್ತೆ ಗಿಣ್ಣು. ಮನೇಲಿ ನೀವು ಒಮ್ಮೆ ಹಸು ಕರು ಹಾಕಿದಾಗ ಅಥವಾ ಎಮ್ಮೆ ಕರು ಹಾಕಿದಾಗ ಈ ರೀತಿ ಗಿಣ್ಣು ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ತುಂಬ ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಗಿಣ್ಣು ಹಾಲು ಎಲ್ಲಿ ಸಿಕ್ಕಿದ್ರೂ ಕೂಡ ಯಾರಾದರೂ ಆಗಲಿ ತೊಗೊಂಡು ಈ ರೀತಿ ಗಿಣ್ಣು ಮಾಡ್ಕೊಂಡು ತಿಂತಾರೆ. ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿ, ಈ ರೀತಿ ಗಿಣ್ಣು ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣು. ಹಾಗೆ ಗಿಣ್ಣು ಆದ ನಂತರ ನಾವು ತೋಟಕ್ಕೆ ಒಂದು ವಿಸಿಟ್ ಹಾಕಿದ್ವಿ. ಮನೆ ಪಕ್ಕನೇ ತೋಟ ಇದೆ.
ತೋಟ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಹಸಿರು, ಮನೆ ಪಕ್ಕನೇ ಇರೋದ್ರಿಂದ ಹಾಗೆ ಒಳಗಡೆ ಹೋಗೋಣ ಅಂತ ತೋಟದೊಳಗಡೆ ಹೋದ್ವಿ. ನೋಡಿ ಇದೆಲ್ಲ ಅರಿಶಿನ. ನಾವು ತುಪ್ಪನ ಕಾಯಿಸಿದಾಗ ಇನ್ನೇನು ತುಪ್ಪ ಆಯಿತು ಅನ್ನೋವಾಗ ಈ ಅರಿಶಿನದ ಎಲೆನ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ತುಪ್ಪ ಹಾಳಾಗೋದಿಲ್ಲ ಮತ್ತು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನದ ಗುಣ ಏನೇನಿರುತ್ತೆ, ವಿಟಮಿನ್ಸ್ ಎಲ್ಲ ತುಪ್ಪದಲ್ಲಿ ಸೇರಿಕೊಳ್ಳುತ್ತೆ. ಸೊ ಆ ರೀತಿ ಮಾಡ್ತಾರೆ. ನೋಡಿ ಇದೆಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ನನ್ನ ಕಸಿನ್ನು ಆರ್ಗ್ಯಾನಿಕ್ಕಲ್ಲಿ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಸೀಬೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಮನೆಯಲ್ಲಿ ಮಶ್ರೂಮು ಈ ಥರದ್ದೆಲ್ಲ ಬೆಳೀತಾ ಇರ್ತಾರೆ. ತುಂಬ ಹಣ್ಣಿನ ಗಿಡಗಳನ್ನ ಕೂಡ ಹಾಕಿದ್ದಾರೆ. ನೋಡಿ ಸಪೋಟೊ ಇದೆ ಇಲ್ಲಿ. ಸೀಬೆಕಾಯಿ ಅಂತೂ ಎಷ್ಟೊಂದಿದೆ, ಸುಮಾರು ಒಂದು 5-6 ಮೇಲೆ ಇದೆ ಗಿಡಗಳು. ಅವರು ಟೌನಿಂದ ಇವಾಗ ಹಳ್ಳಿಗೆ ಬಂದು ತೋಟ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ನುಗ್ಗೆ ಸೊಪ್ಪು ಮನೆ ಪಕ್ಕನೇ ಒಂದು 4-5 ಗಿಡ ಇದೆ. ನುಗ್ಗೆ ಗಿಡ, ಹಲಸಿನ ಗಿಡ ಇದೆ, ಸೀತಾಫಲ ಇದೆ. ಮತ್ತು ಮೆಣಸು ಕೂಡ ಹಾಕಿದ್ದಾರೆ ತೋಟದಲ್ಲಿ. ಅದ್ರ ಜೊತೆಗೆ ನೋಡಿ ಬಾಳೆ ಇದೆ, ವಿಳೆದೆಲೆ ಕೂಡ ಹಾಕಿದ್ದಾರೆ. ಮಾರ್ನಿಂಗ್ ಎದ್ದು ತೋಟಕ್ಕೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ, ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯ್ತು ನಮಗಂತೂ. ಒಂದು 3 ಅವರ್ಸ್ ತೋಟದಲ್ಲೇ ಸ್ಪೆಂಡ್ ಮಾಡಿದ್ವಿ ಟೈಮು. ನೋಡಿ ಇದು ದಾಳಿಂಬೆ ಗಿಡ ಮಳೆಗಾಳಿಗೆ ಸ್ವಲ್ಪ ಬೆಂಡಾಗಿಬಿಟ್ಟಿದೆ, ಮಲ್ಕೊಬಿಟ್ಟಿದೆ ಅದು. ನೋಡಿ ಇಲ್ಲಿ ಸೀಬೆ ಗಿಡ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ, ಎಲೆಗೊಂದು ಕಾಯಿ ಅಂತಾರಲ್ಲ ಆ ರೀತಿ ಇದೆ. ಗಿಡದ ತುಂಬ ಕಾಯಿ ಇದೆ, ಜಾಸ್ತಿ ದಪ್ಪ ಆಗಲ್ಲ, ಇದು ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟೇ. ಅದನ್ನೇ ತುಂಬ ಟೇಸ್ಟಿಯಾಗಿರುತ್ತೆ ಸೀಬೆಕಾಯಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಖಾಲಿ ಹೊಟ್ಟೆಗೆ ಒಂದು 5-5 ಸೀಬೆಕಾಯಿ ತಿಂದ್ವಿ ಎಲ್ಲರೂ. ಇಷ್ಟ ಆಯಿತು ತೋಟ. ಇವತ್ತಿನ ಲಾಗ್ ಅಂತೂ ತುಂಬ ನನಗಂತೂ ಖುಷಿ ಕೊಡ್ತು. ನನ್ನ ಈ ಲಾಗ್ ಇಷ್ಟದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮದು ಕೂಡ ತೋಟ ಇದೆಯಾ? ನೀವು ನಿಮ್ಮ ತೋಟದಲ್ಲಿ ಏನೇನೆಲ್ಲ ಗಿಡಗಳನ್ನ ಬೆಳೆದಿದ್ದೀರಾ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.